ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ಭಕ್ತ ಪರಿಪೋಷಕ ಸಾರ್ವಭೌಮ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಶ್ರೀರಾಮ ರಾಮ ಆನಂದಧಾಮ ಸೀತಾಮಾತ ಮನೋಭಿರಾಮ ರಣರಂಗ ಭೀಮ ಸಾಕೇತ ರಾಮ ಆದರ್ಶ ಮೂರ್ತಿ ಹೇ ಸಾರ್ವಭೌಮ ರಾಜೀವಲೋಚನ ಹೇ ಮೇಘಶ್ಯಾಮ ಪುರಾಣ ಪುರುಷ ರಾಜಲರಾಮ ಅಗಣಿತ ಗುಣಗಣ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಯೇ ಯೇ ಗುಣಾ ನಾಮ ಜಗತ್ಪ್ರಸಿದ್ಧಾಃ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹುಃ. ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೆ ಮೇ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮನಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವಾಮಿ ಕೋದಂಡರಾಮ ಇಂದು ತನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಹನುಮದ್ವಾಹನವನ್ನು ಅಧಿರೋಹಿಸಿ ಭಕ್ತರನ್ನು ಅನುಗ್ರಹಿಸ್ತಾ ಇರುವಂತಹದ್ದು. ಭಕ್ತಾಗ್ರೇಸರಾಗಿರುವಂತಹ ಹನುಮಂತ ದೇವರನ್ನು ವಿಶೇಷವಾಗಿ ಅನುಗ್ರಹಿಸಿದ್ದಾರೆ ಶ್ರೀರಾಮಚಂದ್ರ ದೇವರು. ಸ್ವಾತ್ಮಾನಮೇವೈಷ ದದೌ ಯದಸ್ಮೈ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣಿಸುತ್ತಾರೆ. ವಿಶೇಷವಾಗಿ ಸಹಭೋಗ ಅನ್ನುವಂತಹ ಮೋಕ್ಷವನ್ನು ನೀಡಿರ್ತಕ್ಕಂಥವರು, ಅಂತಹ ಸುಖವನ್ನು ನೀಡಿದಂಥವರು ಶ್ರೀರಾಮಚಂದ್ರನ ಮುಖವನ್ನು ಸ್ಮರಣೆ ಮಾಡುತ್ತಾ ಸ್ಮರಾಮಿ ಭವಸಂತಾಪಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಅನುರಾಗ ಸಹಿತವಾದಂತಹ ಶ್ರೀರಾಮಚಂದ್ರನ ಅವಲೋಕನವನ್ನು ಸ್ಮರಿಸಿಕೊಳ್ಳುತ್ತಾ ಆ ಹನುಮಂತ ದೇವರೇ ಮಧ್ವಾಚಾರ್ಯರಾದಾಗ ವರ್ಣಿಸುವಂತಹದ್ದು. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ. ಭವ ಸಂಸಾರ ಅನ್ನತಕ್ಕಂತಹ ಸಂತಾಪ ಏನಿದೆ, ಆ ಭವ ಸಂತಾಪವನ್ನು ದೂರ ಮಾಡಿ ಅಮೃತವನ್ನು ಗರೆಯತಕ್ಕಂತಹದ್ದು ಆ ಸ್ವಾಮಿಯ ಅವಲೋಕನ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಅನುರಾಗ ಸಹಿತವಾದಂತಹ ಅವಲೋಕನವನ್ನು ನಾನು ಸ್ಮರಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹನುಮಂತ ದೇವರಾಗಿದ್ದಾಗ ಆ ಸ್ವಾಮಿಯ ಅನುರಾಗ ಸಹಿತವಾದ ಅವಲೋಕನವನ್ನು ಸಮೀಪದಿಂದ ನೋಡಿರ್ತಕ್ಕಂಥವರು, ಅಂಥವರೇ ಲೋಕದಲ್ಲಿ ಆ ಭಗವಂತನನ್ನು ಹೇಗೆ ಸೇವಿಸಬೇಕು ಅನ್ನುವುದನ್ನು ತಿಳಿಸಿಕೊಡುವ ಸಂದರ್ಭದಲ್ಲಿ ಆ ಸ್ವಾಮಿಯ ಮುಖ ಕಮಲದ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾಗ ನಮ್ಮ ಅನುಸಂಧಾನ ಹೇಗಿರಬೇಕು ಅನ್ನುವುದನ್ನು ತಿಳಿಸಿದ್ದಾರೆ. ಅಂತಹ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಹನುಮದ್ವಾಹನ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರುವಂತಹ ಉತ್ಸವ ಇದಾಗಿದೆ. ಆದ್ದರಿಂದಲೇ ಬ್ರಹ್ಮೋತ್ಸವ ವಿಶಿಷ್ಟವಾದಂತಹ ಈ ಬ್ರಹ್ಮೋತ್ಸವದಲ್ಲಿ ಇಂದು ಭಕ್ತಾಗ್ರೇಸರಾಗಿರುವಂತಹ ಹನುಮಂತ ದೇವರು
ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ಲೋಕದಲ್ಲಿ ಬದುಕಲಿಕ್ಕೆ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳು ಕೂಡ ಸಿಗುವಂತಹದ್ದಾಗ್ತದೆ. ಬುದ್ಧಿ ಬಹಳ ಮುಖ್ಯವಾದಂತಹದ್ದು. ಅದಾದ ನಂತರ ಬಲ, ಬುದ್ಧಿ ಬಲ, ಅದಾದ ನಂತರ ಕೀರ್ತಿ. ಬುದ್ಧಿರ್ಬಲಂ ಯಶೋ ಧೈರ್ಯಂ, ಏನೇ ಕಷ್ಟ ಬಂದರೂ ಕೂಡ ಧೈರ್ಯವಾಗಿ ಮುಂದೆ ಹೋಗಬೇಕು ಅಂತಹ ಆ ಧೀರತೆ ಅದು ಆ ಹನುಮಂತ ದೇವರ ಸ್ಮರಣೆಯಿಂದ ಬರ್ತದಂತೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ, ಭಯ ಇಲ್ಲದಂತೆ ಜೀವನವನ್ನು ನಡೆಸಬೇಕು. ಆ ನಿರ್ಭಯತ್ವ ಅನ್ನುವಂತಹದ್ದು ಬಹಳ ಮುಖ್ಯ. ಆ ಭಯ ಅನ್ನುವಂತಹದ್ದು ಬಿಟ್ಟರೆ ನಮ್ಮನ್ನು ಅದೇ ಕೊಲ್ತಾ ಇರ್ತದೆ. ಆದ್ದರಿಂದ ನಿರ್ಭಯವಾಗಿ ಜೀವನವನ್ನು ನಡೆಸುವ ಸಾಮರ್ಥ್ಯ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ನಮಗೆ ಉಂಟಾಗ್ತದೆ. ಕನಸೀಲಿ ಮನಸೀಲಿ ಕಳವಳವಾದರೆ ಹನುಮಾನ ನೆನೆದರೆ ಹಾರಿಪೋವುದು ಪಾಪ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕನಸಿನಲ್ಲೋ ಮನಸ್ಸಿನಲ್ಲೋ ಏನಾದರೂ ದುಷ್ಟವಾಗಿರ್ತಕ್ಕಂತಹ ಚಿಂತನೆ ಬಂದರೆ, ದುಷ್ಟ ಸ್ವಪ್ನಗಳನ್ನು ನೋಡಿದ್ದು ಅಂತಾದರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ಸಾಕಂತೆ ಅದೆಲ್ಲವೂ ಕೂಡ ಹಾರಿ ಹೋಗಿ ಬಿಡ್ತದಂತೆ. ಆದ್ದರಿಂದ ನಿರ್ಭಯ ಅಂದರೆ ಭಯರಾಹಿತ್ಯ ಅನ್ನುವಂತಹದ್ದು ಹನುಮಂತ ದೇವರ ಸ್ಮರಣೆಯಿಂದ ಬರ್ತದೆ. ಅರೋಗತ, ಆರೋಗ್ಯಶಾಲಿಗಳಾಗಿರಬೇಕಂತೆ. ಆರೋಗ್ಯಶಾಲಿಗಳಾಗಿರಲಿಕ್ಕೆ ಹನುಮಂತ ದೇವರ ಪರಮಾನುಗ್ರಹ ಬಹಳ ಮುಖ್ಯ. ಹನುಮಂತ ದೇವರನ್ನು ಸೇವಿಸಿದ್ದು ಅಂತಾದರೆ, ಹನುಮಂತ ದೇವರನ್ನು ಸ್ಮರಿಸಿದ್ದು ಅಂತಾದರೆ ಆರೋಗ್ಯವು ಕೂಡ ಸುದೃಢವಾಗಿರುವಂತಹದ್ದಾಗ್ತದೆ. ಮತ್ತು ಚುರುಕಾಗಿ ಜೀವನವನ್ನು ನಡೆಸ್ತೇವಂತೆ. ಚುರುಕಾಗಿರುವಂತಹದ್ದು ಜಾಣತನ. ಅಜಾಡ್ಯಂ, ಕೋಣನ ಥರನೋ ಏನೋ ಒಂದು ಜಡ ವಸ್ತುವಿನಂತೆ ಜೀವನವನ್ನು ನಡೆಸದಂತೆ ಚುರುಕಾಗಿ ಜೀವನವನ್ನು ನಡೆಸಬೇಕು ಅಂತಾದರೆ, ವ್ಯಕ್ತಿಯಲ್ಲಿ ಚುರುಕುತನ ಬರಬೇಕು ಅಂತಾದರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಬೇಕಂತೆ. ಮತ್ತು ವಾಕ್ಪಟುತ್ವ ಬಹಳ ಮುಖ್ಯವಾದಂತಹದ್ದು. ಮಾತಿನಿಂದಲೇ ಲೋಕವನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ. ಲೋಕವನ್ನು ಗೆಲ್ಲಬೇಕು ಅಂತಾದರೆ ಮಾತು ಚೆನ್ನಾಗಿರಬೇಕು. ಅಂತಹ ವಾಕ್ಪಟುತ್ವವನ್ನು ಹನುಮಂತ ದೇವರು ತಮ್ಮನ್ನು ಸ್ಮರಣೆ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ದಯಪಾಲಿಸುತ್ತಾರಂತೆ. ಆದ್ದರಿಂದಲೇ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಈ ಶ್ಲೋಕ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತ ದೇವರ ಸ್ಮರಣೆಯಿಂದ ಉಂಟಾಗುವಂತಹದ್ದಾಗ್ತದೆ. ಅಂತಹ ಹನುಮಂತ ವಾಹನವನ್ನು ಅಧಿರೋಹಿಸಿ ಕೋದಂಡರಾಮಸ್ವಾಮಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಶ್ರೀರಾಮಚಂದ್ರನ ಹನುಮದ್ವಾಹನವನ್ನು ಅಧಿರೋಹಿಸಿರುವಂತಹ ಕೋದಂಡಪಾಣಿಯ ದರ್ಶನ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಬಂಧು ಬಾಂಧವರು ಮಿತ್ರರು ಅವರಿಗೂ ಕೂಡ ಈ ಅವಕಾಶವನ್ನು ನಾವು ಕಲ್ಪಿಸಿಕೊಡೋಣ. ಅವರಿಗೂ ಕೂಡ ವಿಷಯವನ್ನು ತಿಳಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ಪ್ರೇರೇಪಿಸೋಣ. ಇದು ನಮ್ಮೆಲ್ಲರ ಕರ್ತವ್ಯವಾಗಿರ್ತದೆ. ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಹನುಮದ್ವಾಹನವನ್ನು ಅಧಿರೋಹಿಸಿ ತಿರುಪತಿಯಲ್ಲಿ ನಡೀತಾ ಇರತಕ್ಕಂತಹ ವೈಭವೋಪೇತವಾದ ಬ್ರಹ್ಮೋತ್ಸವದ ವಾರ್ಷಿಕ ಬ್ರಹ್ಮೋತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಅದ್ಭುತವಾದ ರೀತಿಯಲ್ಲಿ ವಾಹನದ ಅಲಂಕಾರವನ್ನು ಮಾಡಿರುವುದನ್ನು ನಾವು ನೋಡಿದ್ದೇವೆ. ವಾಹನವನ್ನು ಅಲಂಕರಿಸಿದ್ದಾರೆ. ಸಿಂಹದ ಪ್ರಭಾವಳಿ ಎನ್ನುವಂತಹದ್ದಿದೆ ಮೇಲ್ಭಾಗದಲ್ಲಿ. ಶ್ರೀರಾಮಚಂದ್ರ ದೇವರು ಅತ್ಯಂತ ಸುಂದರವಾದ ರೀತಿಯಲ್ಲಿ ಪುಷ್ಪಮಾಲೆಗಳಿಂದ ಅಲಂಕೃತರಾಗಿ ಕಾಸಿನ ಹಾರವನ್ನು ಧರಿಸಿದಂಥವರಾಗಿ, ತಿಲಕವನ್ನು ಲಲಾಟದಲ್ಲಿ ತಿದ್ದಿದಂಥವರಾಗಿ, ದೃಷ್ಟಿಯ ಚುಕ್ಕೆಯನ್ನು ಕಪೋಲದಲ್ಲಿ ಇರಿಸಿಕೊಂಡಂಥವರಾಗಿ, ವಿಶೇಷವಾಗಿರತಕ್ಕಂತಹ ಕಿರೀಟ, ಸಾರ್ವಭೌಮತ್ವವನ್ನು ಪ್ರತಿಪಾದಿಸುವಂತಹ ಕಿರೀಟ, ಅಂತಹ ಕಿರೀಟವನ್ನು ಶಿರಸ್ಸಿನಲ್ಲಿ ಧರಿಸಿ ವಕ್ಷಸ್ಥಳದಲ್ಲಿ ಕೌಸ್ತುಭ ಮಣಿಯನ್ನು ಧರಿಸಿದಂಥವರಾಗಿ ನಮ್ಮೆಲ್ಲರಿಗೂ ಕೂಡ ದಿವ್ಯವಾದ ತಮ್ಮ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಹನುಮಂತ ದೇವರ ಮೇಲೆ ಕುಳಿತುಕೊಂಡಂಥವರಾಗಿ. ಶ್ರೀರಾಮಚಂದ್ರಾಯ ನಮಃ.
ಶಮಾದಿ ಗುಣ ವೈಭವ ರಾಮ ದಮ ಶಮಾದಿ ಗುಣ ವೈಭವ ರಾಮ 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 ಜಯ ಜಯ 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 ರಾಮ ರಘುವೀರಂ ರಣಧೀರಂ ರಘುವೀರಂ ರಣಧೀರಂ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ 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 ಜಯ ಜಯ ರಾಮ ಎಂಬುದಾಗಿ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಹನುಮಂತ ದೇವರು ಹೇಗೆ ಮಾಡ್ತಾ ಇದ್ದಾರೋ ಹಾಗೆ ಭಕ್ತರಾದ ನಾವೆಲ್ಲರೂ ಕೂಡ ಮಾಡಿ ಕೃತಕೃತ್ಯರಾಗೋಣ. ಹನುಮದ್ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಶ್ರೀರಾಮಚಂದ್ರ ಸ್ವಾಮಿ ಬರುತ್ತಾ ಭಕ್ತರನ್ನೆಲ್ಲರನ್ನು ಕೂಡ ತನ್ನ ಪಾದದೆಡೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಅವರ ದುಃಖಗಳನ್ನು ದೂರ ಮಾಡ್ತಾ ಇದ್ದಾನೆ. ಅವರಿಂದ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ. ಸ್ವಾಮಿಯ ಕೃಪೆ ಅಪಾರವಾಗಿರುವಂತಹದ್ದು. ಅಂತಹ ರಾಮನನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಭಜಿಸ್ತಕ್ಕಂಥವರಾಗ್ತಾ ಇದ್ದೇವೆ. ಆದೌ ರಾಮ ತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಚೇತದ್ಧಿ ರಾಮಾಯಣಂ ಎಂಬುದಾಗಿ ಒಂದೇ ಒಂದು ಶ್ಲೋಕದಲ್ಲಿ ರಾಮಾಯಣವನ್ನು ಸಂಗ್ರಹಿಸಿ ಹೇಳಿರುವಂತಹದ್ದು. ಮೊಟ್ಟ ಮೊದಲಿಗೆ ಶ್ರೀರಾಮಚಂದ್ರ ತಪೋವನಾದಿಗಮನಂ, ತಪೋವನಕ್ಕೆ ಅರಣ್ಯಕ್ಕೆ ಹೋಗುವಂತಹದ್ದು. ಅಲ್ಲಿ ಬಂಗಾರದ ಜಿಂಕೆಯನ್ನು ಸಂಹಾರ ಮಾಡಲಿಕ್ಕೆ ಅದನ್ನು ಬೇಟೆಯಾಡ್ತಾ ಹೋಗುವಂತಹದ್ದು. ಅದಾದ ನಂತರ ವೈದೇಹಿಯ ಹರಣ, ಸೀತೆಯ ಹರಣವನ್ನು ರಾವಣ ಮಾಡ್ತಕ್ಕಂಥದ್ದು. ಅದನ್ನು ತಡೆಯಲಿಕ್ಕೆ ಹೋದಂತಹ ಜಟಾಯು ಅವನ ಮರಣ ಸಂಭವಿಸುತ್ತದೆ. ಸೀತೆಯನ್ನು ಹುಡುಕ್ತಾ ಹೋಗ್ತಾ ಇರುವ ಸಂದರ್ಭದಲ್ಲಿ ಸುಗ್ರೀವನೊಂದಿಗೆ ಸಖ್ಯ ಸ್ನೇಹತ್ವ ಅನ್ನುವಂತಹದ್ದು ಸಿದ್ಧವಾಗಿ ಅವರ ಮಧ್ಯದಲ್ಲಿ ಸಂಭಾಷಣೆ ನಡೀತದೆ. ಆ ಸಂಭಾಷಣದಲ್ಲಿ ವಿಶ್ವಾಸವನ್ನು ಉಂಟು ಮಾಡಲಿಕ್ಕಾಗಿ ವಾಲಿಯನ್ನು ನಿಗ್ರಹಣ ಮಾಡುವಂತಹ ಪರಿಸ್ಥಿತಿ ಬರ್ತದೆ. ವಾಲಿಯನ್ನು ನಿಗ್ರಹಣ ಮಾಡುವಂತಹದ್ದು. ಅದಾದ ನಂತರ ಸಮುದ್ರ ತರಣಂ, ಸಮುದ್ರವನ್ನು ದಾಟುವಂತಹ ಸಂದರ್ಭ. ಹನುಮಂತ ದೇವರು ಸಮುದ್ರವನ್ನು ದಾಟಿ ಸೀತೆ ಎಲ್ಲಿದ್ದಾಳೆ ಅನ್ನುವುದನ್ನು ಹುಡುಕುವಂತಹ ಕಾರ್ಯವನ್ನು ಮಾಡ್ತಾರೆ. ಲಂಕಾಪುರಿ ದಾಹನಂ, ಲಂಕಾಪುರಿಯನ್ನು ದಹನ ಮಾಡ್ತಕ್ಕಂತಹದ್ದು ವಿಶೇಷವಾಗಿರ್ತಕ್ಕಂತಹ ಒಂದು ಅಂಶವನ್ನು ಇಲ್ಲಿ ತಿಳಿಸ್ತಾರೆ. ದೂತರಾದಂಥವರು ಹೋಗಿ ತಮ್ಮ ಕಾರ್ಯ ಏನು ಅದನ್ನು ಮಾಡಿಕೊಂಡು ಜೊತೆಗೆ ಮುಂದಿರ್ತಕ್ಕಂತಹ ವ್ಯಕ್ತಿಗಳಿಗೆ ಖಬರ್ದಾರ್ ಅನ್ನುವಂತಹ ವಿಚಾರವನ್ನು ತಿಳಿಸಿ ಬರಬೇಕು ಅಂತ. ನಾನು ರಾಮನ ಸೇವಕನಾಗಿದ್ದೇನೆ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘೂತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ನಿನ್ನ ಕುಲದ ನಾಶಕ್ಕಾಗಿಯೇ ನೀನು ಮಾಡ್ತಾ ಇದ್ದೀಯಾ. ಆದ್ದರಿಂದ ಈಗಲಾದರೂ ಕೂಡ ರಾಮನನ್ನು ನೀನು ಶರಣು ಹೊಂದು ಎಂಬುದಾಗಿ ತಿಳಿಸಿ ಬಂದಿರತಕ್ಕಂತಹ ವಿಚಾರ. ಅಷ್ಟೇ ಅಲ್ಲ, ಲಂಕೆಯನ್ನೇ ದಹಿಸಿರತಕ್ಕಂಥವರು, ಸುಟ್ಟು ಹಾಕಿರತಕ್ಕಂತಹದ್ದು. ಅದಾದ ನಂತರ ಶ್ರೀರಾಮಚಂದ್ರ ವಿಶೇಷವಾಗಿ ಲಂಕಾಪುರಿಯನ್ನು ದಹನ ಮಾಡಿದಂತಹ ಹನುಮಂತನನ್ನು ನೋಡಿ ಸಂತೋಷಪಟ್ಟು ನಂತರ ಹನುಮಂತನಿಂದ ವಿಷಯವನ್ನು ತಿಳಿದಂಥವನಾಗಿ ಕಪಿ ಸೈನ್ಯದಿಂದ ಕೂಡಿದಂಥವನಾಗಿ ಲಂಕೆಗೆ ಹೋಗಿ ರಾವಣ ಕುಂಭಕರ್ಣರನ್ನು
ಹನನ ಮಾಡಿರುವಂತಹದ್ದು, ನಾಶ ಮಾಡಿರುವಂತಹದ್ದು. ಈ ರೀತಿಯಾದ ಅದ್ಭುತವಾದಂತಹ ರಾಮಾಯಣವನ್ನು ನಾವು ಒಂದೇ ಒಂದು ಶ್ಲೋಕದ ಮುಖಾಂತರ ಸಣ್ಣ ಸಣ್ಣ ಮಕ್ಕಳಿಗೆ ತಿಳಿಸಿಕೊಡತಕ್ಕಂತಹದ್ದು ಇದೊಂದು ಅದ್ಭುತವಾದಂತಹ ಪ್ರಯತ್ನವಾಗಿದೆ. ಹಾಗಾಗಿ ನಾವು ನಮ್ಮ ಮನೆಗಳಲ್ಲಿ ವಿಶೇಷವಾಗಿ ರಾಮಾಯಣಕ್ಕೆ ಸಂಬಂಧಪಟ್ಟಂತಹದ್ದು ಏಕಶ್ಲೋಕಿ ರಾಮಾಯಣ, ಏಕಶ್ಲೋಕಿ ಮಹಾಭಾರತ, ಏಕಶ್ಲೋಕಿ ಭಾಗವತ ಎಂಬುದಾಗಿ ಸಿಗ್ತದೆ. ಅವುಗಳನ್ನು ಮಕ್ಕಳಿಗೆ ತಿಳಿಸಿ ಅವರನ್ನು ಕೂಡ ಈ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವಂತಹದ್ದು ಈ ಶ್ಲೋಕವಾಗಿದೆ. ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ದೊಡ್ಡವರೇನಿರ್ತಾರೋ ಅವರು ತಮ್ಮ ತಮ್ಮ ಮೊಮ್ಮಕ್ಕಳಿಗೆ ವಿಶೇಷವಾಗಿ ಭಗವಂತನ ವಿಚಾರಗಳನ್ನು, ಪುರಾಣದ ಕಥೆಗಳನ್ನು ತಿಳಿಸಿಕೊಡುತ್ತಾ ಅವರಿಗೆ ಸನ್ಮಾರ್ಗವನ್ನು ತೋರಿಸಿಕೊಡತಕ್ಕಂಥವರಾಗ್ತಾರೆ. ಹಾಗಾಗಿ ಅಂತಹ ದೊಡ್ಡವರು ಮನೆಯಲ್ಲಿ ಇರುತ್ತಾ ಎಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹ ಕಾರ್ಯದಲ್ಲಿ ತೊಡಗಬೇಕು. ರಾಮನ ರಾಜ್ಯದಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆ ಇತ್ತು. ಯಾರೂ ಕೂಡ ಹೊರಗಡೆ ಇರತಕ್ಕಂಥವರಲ್ಲ, ಯಾರೂ ಭಿಕ್ಷೆಯನ್ನು ಬೇಡ್ತಕ್ಕಂಥವರಲ್ಲ. ಏನೇ ಕಷ್ಟ ಇದ್ದರೂ ಕೂಡ ಆ ಕಷ್ಟ ರಾಮನ ಸ್ಮರಣೆ ಮಾತ್ರದಿಂದಲೇ ದೂರವಾಗುವಂತಹ ಒಂದು ವಾತಾವರಣ ಆಗ ಹರಡಿರುವಂತಹದ್ದಾಗಿತ್ತು. ಅದಕ್ಕಾಗಿಯೇ ಇಂದಿಗೂ ಕೂಡ ರಾಮರಾಜ್ಯ ಅಂತ ಹೇಳ್ತಾರೆ. ಯಾರಿಗೆ ಯಾವ ಕಷ್ಟ ಇಲ್ಲದಂತೆ ಅವರವರ ಅಭೀಷ್ಟಗಳನ್ನು ಪೂರೈಸಿಕೊಳ್ತಾ ಜೀವನವನ್ನು ಬಹಳ ಸುಗಮವಾಗಿ ನಡೆಸಬೇಕು ಅಂತಾದರೆ ರಾಮನ ಸ್ಮರಣೆ ಬಹಳ ಮುಖ್ಯ. ರಾಮನ ರಾಜ್ಯದ ಆಡಳಿತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ವಿಶೇಷವಾದ ಆನಂದವನ್ನು ಅನುಭವಿಸುತ್ತಾ ತಮ್ಮ ಜೀವನವನ್ನು ಯಾಪನೆ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಶ್ರೀರಾಮಚಂದ್ರ ಹೇಳುವಂತಹ ಮಾತು ಅದ್ಭುತವಾಗಿರ್ತಕ್ಕಂಥದ್ದು. ಉತ್ತರಾಮಚರಿತೆಯಲ್ಲಿ ಬರ್ತದೆ, ಸ್ನೇಹಂ ದಯಾಂಚ ಸೌಖ್ಯಂಚ ಯದಿ ವಾ ಜಾನಕೀಮಪಿ ಆರಾಧನಾಯ ಲೋಕಸ್ಯ ಮುಂಚತೋ ನಾಸ್ತಿ ಮೇ ವ್ಯಥಾ. ನಾನು ಪ್ರಜೆಗಳೊಂದಿಗೆ ಇರತಕ್ಕಂತಹ ಸ್ನೇಹ ಮತ್ತು ದಯೆ ಇವುಗಳನ್ನೆಲ್ಲವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಪ್ರಜಾ ರಕ್ಷಣೆ ಅನ್ನುವಂತಹದ್ದು ನನ್ನ ಮುಖ್ಯವಾದಂತಹ ಕರ್ತವ್ಯವಾಗಿದೆ, ಆದ್ಯ ಕರ್ತವ್ಯ. ಅಂತಹ ಆ ಕಾರ್ಯವನ್ನು ನಡೆಸಲಿಕ್ಕಾಗಿ ನನಗೆ ನನ್ನ ಕುಟುಂಬದೊಂದಿಗೆ ಅಥವಾ ಇನ್ಯಾರೊಂದಿಗಾದರೂ ಕೂಡ ಇರುವಂತಹ ಸ್ನೇಹವನ್ನಾಗಲಿ ಅಥವಾ ದಯೆಯನ್ನಾಗಲಿ, ನನ್ನ ಸುಖವನ್ನಾಗಲಿ, ಒಂದು ವೇಳೆ ಸೀತೆಯನ್ನು ಬಿಡುವುದು ಅಂತಾದರೆ ಆ ಸೀತೆಯನ್ನು ಕೂಡ ಬಿಡಲಿಕ್ಕೆ ನಾನು ಹಿಂಜರಿಯುವುದಿಲ್ಲ ಎಂಬುದಾಗಿ ತಿಳಿಸಿರ್ತಕ್ಕಂಥದ್ದು. ಉತ್ತರಾಮಚರಿತೆಯಲ್ಲಿ ಮೊದಲನೆಯ ಅಂಕದಲ್ಲಿ ಬರ್ತದೆ. ಇದನ್ನು ಬೀಜ ಅಂತ ಹೇಳ್ತಾರೆ. ಅಂದರೆ ಈ ಕಥೆಯ ಮುಂದಿನ ಅಂಶ ಸೀತಾ ಪರಿತ್ಯಾಗ ಅನ್ನುವಂತಹ ವಿಚಾರವನ್ನು. ಆದರೆ ವಸ್ತುತಃ ಸೀತೆಯ ಪರಿತ್ಯಾಗ ಅನ್ನುವಂತಹದ್ದಾಗಿಲ್ಲ. ಅದು ಕೇವಲ ದುಷ್ಟರನ್ನು ಮೋಹಗೊಳಿಸಲಿಕ್ಕಾಗಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಎಂದೂ ಕೂಡ ಲಕ್ಷ್ಮೀನಾರಾಯಣರ ವಿಯೋಗ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆ ರೀತಿಯಾಗಿರ್ತಕ್ಕಂತಹ ಚಿಂತನೆ ಯಾರು ಮಾಡ್ತಾರೋ ಅವರಿಗೆ ಅಂಧನ್ ತಮಸ್ಸು ಅನ್ನತಕ್ಕಂಥದ್ದು, ನರಕ ಪ್ರಾಪ್ತಿ ಅನ್ನುವಂಥದ್ದಾಗ್ತದೆ. ಲೋಕದಲ್ಲಿ ಎಲ್ಲರೂ ಕೂಡ ಮೋಕ್ಷವನ್ನು ಪಡೆಯಲಿಕ್ಕೆ ಅರ್ಹರಾಗಿಬಿಟ್ರೆ ಕಷ್ಟ. ಆದ್ದರಿಂದ ಈ ರೀತಿಯಾದ ಜ್ಞಾನವನ್ನು ಕೂಡ ಹರಡಿಸಿ ಯಾರು ಇಂತಹ ಜ್ಞಾನದಲ್ಲಿ ಮಗ್ನರಾಗ್ತಾರೋ ಅವರಿಗೆ ಅಂಧನ್ ತಮಸ್ಸು. ಯಾರು ತತ್ವಜ್ಞಾನಿಗಳು ಸರಿಯಾದ ತತ್ವವನ್ನು ತಿಳಿದಿರ್ತಾರೋ ಅಂಥವರಿಗೆ ಮೋಕ್ಷವನ್ನು ನೀಡುವಂತಹ ಕಾರ್ಯವನ್ನು ಹನುಮಂತ ದೇವರು ಮಾಡ್ತಾರೆ. ಅದನ್ನೇ ಹೇಳ್ತಾರೆ, ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯಾದಾದತ್ಸೆ ಮಿಶ್ರಬುದ್ಧಿಂ ಸೃದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾಧಿಕಾಖ್ಯೇ ತಮಸಿ ಸುಬಹುಲಂ ದುಃಖಯಸ್ಯನ್ಯಥಾ ಜ್ಞಾನ್ ವಿಷ್ಣೋರಾಜ್ಞಾಭಿರಿತ್ತಂ ಶ್ರುತಿಶತಮಿತಿಹಾಸಾದಿ ಚಾಕರ್ಣಯಾಮಃ. ಶ್ರುತಿ ಸ್ಮೃತಿ ಇವುಗಳೆಲ್ಲವೂ ಕೂಡ ಇದನ್ನು ಸಾರಿ ಹೇಳ್ತಾ ಇದ್ದಾವೆ. ವಿಷ್ಣುವಿನ ಆಜ್ಞೆಯನ್ನು ಶಿರಸ ವಹಿಸಿ ಹನುಮಂತ ದೇವರು, ವಾಯುದೇವರು ಮೋಕ್ಷವನ್ನು ನೀಡತಕ್ಕಂಥವರಾಗ್ತಾ ಇದ್ದಾರೆ ತತ್ವಜ್ಞಾನಿಗಳಿಗೆ. ಯಾರು ಮಿಶ್ರ ಬುದ್ಧಿ ಉಳ್ಳವರಾಗಿರ್ತಾರೋ ಅವರಿಗೆ ಭೂಲೋಕ, ನಂತರ ಸ್ವರ್ಗ, ಪಾತಾಳ, ಹೀಗೆ ನರಕ, ಈ ಕಡೆ ಹೋಗುವುದು ಬರುವುದು, ಈ ರೀತಿಯಾದಂತಹ ಕಾರ್ಯವನ್ನು ಯಾರು ಅನ್ಯಥಾ ಜ್ಞಾನಿಗಳಾಗಿರ್ತಾರೋ ಅಂಥವರಿಗೆ ತಮಸಿ ಸುಬಹುಲಂ ವಿಶೇಷವಾದ ತಮಸ್ಸು ಇರತಕ್ಕಂತಹ ಅಂಧನ್ ತಮಸ್ಸನ್ನು ಕಳುಹಿಸುವಂತಹ ಕಾರ್ಯವನ್ನು ಮಾಡ್ತಾರಂತೆ. ಈ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯ ಆ ಹನುಮಂತ ದೇವರಿಗೆ ದಯಪಾಲಿಸಿದ್ದು ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು
ಇದು ವಿಶಿಷ್ಟವಾದ ರೀತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹನುಮಂತ ದೇವರು. ಅಂತಹ ಹನುಮದ್ವಾಹನವನ್ನು ಅಧಿರೋಹಿಸಿದಂತಹ ಶ್ರೀರಾಮಚಂದ್ರ ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರೈಸುವಂತಹ ಪೂರ್ಣಚಂದ್ರನಾಗಿದ್ದಾನೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳುತ್ತಾ ಶ್ರೀರಾಮಚಂದ್ರಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾ ಪತಯೇ ನಮಃ. ఎదురా రఘుపతికి ఎదురా రఘుపతికి నీవిటు రావణ ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ హరుని పూజలు నమ్మి హరితో మార్కొనగ విరసమై కూలితివి వెర్రి రావణ హరుని పూజలు నమ్మి హరితో మార్కొనగా విరసమై కూలితివి వెర్రి రావణ వరుసతోడ బ్రహ్మవరము నమ్మి వరుసతోడ బ్రహ్మవరము నమ్మి రాము శరణనకు
మారెగా కులము ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ జపతపములు నమ్మి సర్వేషు విడువగా విపరీతమాయగా వెర్రి రావణ జపతపములు నమ్మి సర్వేషు విడువగా విపరీతమాయగా వెర్రి రావణ ఉపమలన కడుతానున్న జలనిధి నమ్మి ఉపమలన కడుతానున్న జలనిధి నమ్మి కపుల పాలైతివిగా కపుల పాలైతివిగా కదన రంగమున ఉపమలన కడుతానున్న జలనిధి నమ్మి కపుల పాలైతివిగా కదన రంగమున ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ బంటతనము నమ్మి పైకొన్న రాఘవు వింట బొలిసితివిగా వెర్రి రావణ బంటతనము నమ్మి పైకొన్న రాఘవు వింట బొలిసితివిగా వెర్రి రావణ ఇంటనే శ్రీ వెంకటేశ్వరుని గొలిచి ఇంటనే శ్రీ వెంకటేశ్వరుని గొలిచి వెంటనే సుఖియాయే వెంటనే సుఖియాయే విభీషణుడు ఇంటనే శ్రీ వెంకటేశ్వరుని గొలిచి వెంటనే సుఖియాయే విభీషణుడు ఎదురా రఘుపతికి ಶ್ರೀರಾಮಚಂದ್ರಾಯ ನಮಃ. ಹನುಮದ್ವಾಹನಾದಿರೂಢ ಕೋದಂಡರಾಮಸ್ವಾಮಿಯ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡುತ್ತಾ ಶ್ರೀರಾಮನ ನಾಮವನ್ನು ಉಚ್ಚರಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗ್ತಾ ಇದ್ದೇವೆ. ಶ್ರೀರಾಮಚಂದ್ರನ 12 ನಾಮಗಳನ್ನು ಪ್ರತಿನಿತ್ಯವೂ ಕೂಡ ಜಪಿಸಬೇಕು ಎಂಬುದಾಗಿ ನಮ್ಮೆಲ್ಲರಿಗೆ ಸ್ಕಾಂದ ಪುರಾಣ ತಿಳಿಸ್ತಾ ಇದೆ. ಉಮಾ ಮಹೇಶ್ವರರ ಸಂವಾದದಲ್ಲಿ ಬರತಕ್ಕಂತಹದ್ದು. ಪಾರ್ವತಿಯನ್ನು ಕುರಿತು ಪರಮಶಿವ ಬೋಧಿಸುವಂತಹ ಸಂದರ್ಭದಲ್ಲಿ ಲೋಕದಲ್ಲಿ ಪ್ರಸಿದ್ಧಿಯಾದಂತಹ ಶ್ಲೋಕವೂ ಕೂಡ ಇದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ಆ ರಾಮನಾಮದ ಜೊತೆಗೆ ಶ್ರೀರಾಮಚಂದ್ರನ 12 ನಾಮಗಳನ್ನು ಜಪಿಸಬೇಕು ಅನ್ನುವ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಪ್ರಥಮಂ ಶ್ರೀಧರಂ ವಿದ್ಯಾ ದ್ವಿತೀಯಂ ರಘುನಾಯಕಂ ತೃತೀಯಂ ರಾಮಚಂದ್ರಂ ಚ ಚತುರ್ಥಂ ರಾವಣಾಂತಕಂ. ಶ್ರೀಧರನಾಗಿದ್ದಾನೆ ಸ್ವಾಮಿ. ಶ್ರೀ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನು ಧರಿಸಿದಂಥವನು ಒಡೆಯ. ಆದ್ದರಿಂದ ಅವನನ್ನು ಶ್ರೀಧರ ಅಂತ ಹೇಳ್ತಾರೆ. ಅಂದರೆ ಸೀತಾಪತಿ ಅನ್ನುವಂತಹ ಅರ್ಥವನ್ನು ನಾವಿಲ್ಲಿ ಇಟ್ಟುಕೊಳ್ಳಬೇಕು. ಇನ್ನು ದ್ವಿತೀಯಂ ರಘುನಾಯಕಂ, ರಘುಕುಲಕ್ಕೆ ನಾಯಕನಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವನು ಶ್ರೀರಾಮಚಂದ್ರ.
ಹಾಗಾಗಿ ಅವನನ್ನು ರಘುನಾಯಕ ಅಂತ ಕರೀತಾರೆ. ತೃತೀಯಂ ರಾಮಚಂದ್ರಂ ಚ, ಮೂರನೆಯದು ರಾಮಚಂದ್ರ ಅನ್ನುವಂತಹ ನಾಮ. ರಾಮ ಅಂದರೆ ಮನೋಭಿರಾಮನಾದಂಥವನು. ತನ್ನ ಮುಖ ಚಂದ್ರದ ಅತ್ಯಂತ ಕಿರಣಗಳು ಯಾವುದು, ತಂಪಾದಂತಹ ಕಿರಣಗಳು, ಆ ದೃಷ್ಟಿ ಅನ್ನತಕ್ಕಂತಹ ಕಿರಣಗಳನ್ನು ನಮ್ಮೆಲ್ಲರ ಮೇಲೆ ಬೀರಿ ವಿಶೇಷವಾಗಿ ತಂಪನ್ನು ನಮ್ಮ ಜೀವನದಲ್ಲಿ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾ ಭಕ್ತರನ್ನು ಅನುಗ್ರಹಿಸುವಂತಹ ವಿಶೇಷವಾದಂತಹ ಗುಣವುಳ್ಳಂಥವನು. ಆದ್ದರಿಂದ ಅವನನ್ನು ರಾಮಚಂದ್ರ ಅಂತ ಕರೀತಾರೆ. ಅದಾದ ನಂತರ ರಾವಣಾಂತಕಂ ಅನ್ನುವಂತಹದ್ದು ನಾಲ್ಕನೆಯದು. ರಾಮನ ಅವತಾರವೇ ದುಷ್ಟರ ಸಂಹಾರಕ್ಕಾಗಿ. ಹಾಗಾಗಿ ರಾವಣನ ಉಪಟಳವನ್ನು ಸಹಿಸಲಿಕ್ಕಾಗದೇ ಇದ್ದಾಗ ಬ್ರಹ್ಮಾದಿ ದೇವತೆಗಳು ವಿಷ್ಣುವನ್ನು ಮೊರೆಹೊಕ್ಕರೆ ಆಗ ದೇವತೆಗಳೆಲ್ಲರೂ ಕೂಡ ಶಾಖಾಮೃಗಾದಿ ಭಾವೇನ ಅನೇಕ ಕೋತಿಗಳ ರೂಪದಲ್ಲಿ ಅವತಾರವನ್ನು ಮಾಡಿದರೆ ವಿಷ್ಣುವೇ ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನಾಗಿ, ಶೇಷದೇವರೇ ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿ ವಿಶೇಷವಾಗಿ ದುಷ್ಟರ ದಮನವನ್ನು ಮಾಡುವ ಕಾರ್ಯವನ್ನು ಮಾಡಿರತಕ್ಕಂಥವರು. ಅದಕ್ಕಾಗಿ ನಾಲ್ಕನೆಯ ಹೆಸರು ರಾವಣಾಂತಕ ಅಂತ ಕರೀತಾ ಇದ್ದಾರೆ ರಾಮನನ್ನು. ಪಂಚಮಂ ಲೋಕಪೂಜ್ಯಂ ಚ, ತನ್ಮುಖಾಂತರ ಯಾವಾಗ ರಾವಣನ ಸಂಹಾರವನ್ನು ಮಾಡಿದರು ಲೋಕವೆಲ್ಲವೂ ಕೂಡ ಶ್ರೀರಾಮಚಂದ್ರನನ್ನು ಪೂಜಿಸಲಿಕ್ಕೆ ಶುರು ಮಾಡಿತು. ಹಾಗಾಗಿ ಆ ಸ್ವಾಮಿಯ ಹೆಸರು ಲೋಕಪೂಜ್ಯ ಅನ್ನುವಂತಹದ್ದಾಯಿತಂತೆ. ಲೋಕಪೂಜ್ಯ ಅನ್ನುವಂತಹದ್ದು ಐದನೆಯ ಹೆಸರು. ಅದಾದ ನಂತರ ಜಾನಕೀಪತಿಂ, ಜಾನಕಿಯನ್ನು ಪಟ್ಟಾಭಿಷಿಕ್ತನಾದಂಥವನಾಗಿ ತಾನೇ ಸೀತೆಯಿಂದ ಸಹಿತನಾಗಿ ಪ್ರಜೆಗಳನ್ನು ರಕ್ಷಣೆ ಮಾಡುವ ಕಾರ್ಯದಲ್ಲಿ ನಿರತನಾದ ಜಾನಕೀಪತಿಯಾದ, ಅದು ಆರನೆಯ ಹೆಸರು. ಏಳನೆಯದು ವಾಸುದೇವಂ ಚ, ವಾಸುದೇವಂ ಅಂತಂದಾಗ ವಿಶೇಷವಾದಂತಹ ಕೃಷ್ಣನ ಸ್ಮರಣೆಯನ್ನು ಮನಸ್ಸಿಗೆ ತಂದುಕೊಡುವಂತಹದ್ದಾಗ್ತಿದೆ. ಹಾಗಾಗಿ ಆ ಭಗವಂತ ವಾಸುದೇವ ಶ್ರೀಮನ್ನಾರಾಯಣನೇ ಶ್ರೀರಾಮ ಅನ್ನುವಂತಹ ಅನುಸಂಧಾನವನ್ನು ಮನಸ್ಸಿಗೆ ತರಿಸುತ್ತಾ ಏಳನೆಯ ಹೆಸರಿದೆ ವಾಸುದೇವ. ವಸುದೇವನ ಮಗನಾದಂತಹ ಕೃಷ್ಣನನ್ನು ಸ್ಮರಿಸುವಂತಹದ್ದು ವಾಸುದೇವ. ಇನ್ನು ಜ್ಞಾನ ಅನ್ನತಕ್ಕಂತಹ ಜ್ಞಾನವುಳ್ಳಂಥವನು ಅನ್ನುವಂತಹ ಅರ್ಥವೂ ಕೂಡ ಬರ್ತದೆ. ವಿಶೇಷವಾದಂತಹ ತತ್ವಜ್ಞಾನ ಆ ಭಗವಂತನದ್ದು. ಲೋಕಕ್ಕೆಲ್ಲ ತತ್ವಜ್ಞಾನವನ್ನು ನೀಡತಕ್ಕಂತಹ ದೇವ ವಾಸುದೇವ. ಇನ್ನು ಶ್ರೀರಾಮ ಅನ್ನತಕ್ಕಂತಹದ್ದು ಎಂಟನೆಯ ಹೆಸರಾಗಿದೆ. ಶ್ರೀರಾಮ ಚಾಷ್ಟಮಂ ತಥಾ ನವಮಂ ಜಲದ ಶ್ಯಾಮಂ. ಜಲ ಅಂದರೆ ನೀರು, ನೀರನ್ನು ಕೊಡತಕ್ಕಂತಹದ್ದು ಯಾವುದು? ಮೇಘ. ಹಾಗಾಗಿ ಮೇಘಶ್ಯಾಮ, ಮೇಘದಂತೆ ಶ್ಯಾಮಲ ವರ್ಣಯುಕ್ತನಾಗಿದ್ದಾನಂತೆ. ಹಾಗಾಗಿ ಅವನನ್ನು ಮೇಘಶ್ಯಾಮ, ಘನಶ್ಯಾಮ, ಜಲದ ಶ್ಯಾಮ ಅಂತ ಕರೀತಾ ಇದ್ದಾರೆ. ಇನ್ನು ಹತ್ತನೆಯ ಹೆಸರು ಲಕ್ಷ್ಮಣಾಗ್ರಜ, ಲಕ್ಷ್ಮಣನಿಗೆ ಅಣ್ಣನಾಗಿದ್ದಾನೆ. ಲಕ್ಷ್ಮಣನ ಅಗ್ರಜನಾದಂಥವನು ಅನ್ನುವ ರೀತಿಯಿಂದಲೇ ಆ ಸ್ವಾಮಿಯನ್ನು ಸ್ತುತಿಸುವಂತಹದ್ದು. 11ನೆಯ ಹೆಸರು ಗೋವಿಂದ ಅನ್ನುವಂತಹದ್ದು. ಗಾಂ ವಿಂದತೀತಿ ಗೋವಿಂದ, ವೇದಗಳ ರಕ್ಷಣೆಯನ್ನು ಮಾಡಿರ್ತಕ್ಕಂಥವನು, ಗೋವುಗಳ ರಕ್ಷಣೆಯನ್ನು ಮಾಡ್ತಕ್ಕಂಥವನು, ಭೂಮಿಯ ರಕ್ಷಣೆಯನ್ನು ಮಾಡ್ತಕ್ಕಂಥವನು. ಗೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅವುಗಳೆಲ್ಲದರ ರಕ್ಷಣೆಯನ್ನು ಮಾಡುವಂತಹ ಭಾರ ಆ ರಾಮಚಂದ್ರ ಧರಿಸಿದಂಥವನಾಗಿದ್ದಾನೆ. ಗಾಂ ವಿಂದತೀತಿ ಗೋವಿಂದ, ಅದು 11ನೆಯ ಹೆಸರಾಗಿದೆ. ಅದಾದ ನಂತರ ಸೇತುಬಂಧನಂ, ಸೇತುವನ್ನು ಕಟ್ಟಿದಂತಹ ಮಹಾನುಭಾವ. ಇಂದಿಗೂ ಕೂಡ ರಾಮಸೇತು ಅನ್ನುವಂತಹದ್ದು ನಮಗೆ ಸಮುದ್ರದಲ್ಲಿರತಕ್ಕಂತಹದ್ದು ಕಾಣಿಸ್ತಿದೆ. ವೇದ ಪಂಡಿತರ ವೇದ ಮಂತ್ರಗಳ ಪಾರಾಯಣ ಅನ್ನುವಂತಹ ಸೇವೆ ನಡೀತಾ ಇದೆ. ಆ ವೇದ ಮಂತ್ರಗಳನ್ನು ಕೂಡ ಕೇಳೋಣ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಶ್ರೀರಾಮಚಂದ್ರನ 12 ನಾಮಗಳ ಉಚ್ಚಾರಣೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಸಕಲ ದೋಷಗಳಿಂದ ದೂರರಾಗಿ ವಿಶೇಷವಾಗಿರ್ತಕ್ಕಂತಹ ಆರೋಗ್ಯವನ್ನು ದೃಢವಾದಂತಹ ಸರ್ವೇ ಸಂವಿಧಾನಾನಾಕಸ್ಯ ಪೃಷ್ಠೆ ಸ್ವರ್ಗೇ ಲೋಕೆ ಇಜಾಮಾನಂತ ಸಾಧಯಂತು ವಿರಾಳಾಸಿ ದಕ್ಷಿಣಾದಿಗ್ರುದ್ರಾಸ್ತೆ ದೇವಾ ಅಧೀಪತಯಃ ಇಂದ್ರೋ ಹೇತೀನಾಂ ಪ್ರಾತಿಧರ್ತಾ ಪಂಚದಶಸ್ತ್ವಾಸ್ತೋಮಃ ಪೃಥಿವ್ಯಾಗ್ಶ್ರಾಜತು ಪ್ರವೋಗಮುಕ್ತಮವ್ಯಾಧಾಯೈಸ್ತಭ್ನಾತು
బృహత్సామ ప్రతిష్ఠిత్య అంతరిక్షే వృషాయస్త్వా ప్రథమజా దేవేషో దివో మాత్రా రాముడు రాఘవుడు రవికులుడితడు, రాముడు రాఘవుడు రవికులుడితడు, భూమి జపూపతి అయిన పురుష నిధానము. రాముడు రాఘవుడు రవికులుడితడు, భూమి జగూపతీన పురుష నిధానము. రాముడు రాఘవుడు రవికులుడితడు. హరయపుత్ర కామేష్ఠియందు పరమానమున, హరయపుత్ర కామేష్ఠియందు పరమానమున, పరగజనించిన పరబ్రహ్మము. హరయపుత్ర కామేష్ఠియందు పరమానమున, పరగజనించిన పరబ్రహ్మము. సురల రక్షింపగ అసురుల శిక్షింపగ, సురల రక్షింపగ అసురుల శిక్షింపగ, తిరమై ఉదయించిన దివ్య తేజము. తిరమై ఉదయించిన దివ్య తేజము, తిరమై ఉదయించిన దివ్య తేజము. రాముడు రాఘవుడు రవికులుడితడు, భూమి జగూపతి అయిన పురుష నిధానము. రాముడు రాఘవుడు రవికులుడితడు. వేదాంతములయందు విజ్ఞాన శాస్త్రములందు, వేదాంతములయందు విజ్ఞాన శాస్త్రములందు, పాదుకొన పలికేటి పరమార్థము. వేద వేదాంతములయందు విజ్ఞాన శాస్త్రములందు, పాదుకొన పలికేటి పరమార్థము. పోదితో శ్రీ వెంకటాద్రి పొంచి విజయనగరాన, పోదితో శ్రీ వెంకటాద్రి పొంచి విజయనగరాన, పోదితో శ్రీ వెంకటాద్రి పొంచి విజయనగరాన, ఆదికి అనాది అయిన అర్చావతారము. ఆదికి అనాది అయిన అర్చావతారము, ఆదికి అనాది అయిన అర్చావతారము. రాముడు రాఘవుడు రవికులుడితడు,
భూమిజ భూపతియైన పురుష నిధానము రాముడు రాఘవుడు రవికులుడితడు. ಶ್ರೀರಾಮಚಂದ್ರಾಯ ನಮಃ. ಸೀತಾ ಮನೋಭಿರಾಮನಾಗಿರ್ತಕ್ಕಂಥವನು ಎಲ್ಲ ವಿಧವಾಗಿರ್ತಕ್ಕಂತಹ ಕಷ್ಟಗಳನ್ನು ವ್ಯಕ್ತಿ ಪಡಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಮನುಷ್ಯ ಹೇಗೆ ಧೈರ್ಯವಾಗಿ ಎಲ್ಲವನ್ನು ಎದುರಿಸಿ ಮುಂದೆ ಹೋಗಬೇಕು ಅನ್ನುವುದನ್ನು ತೋರಿಸಿಕೊಟ್ಟಂತಹ ಮಹಾನುಭಾವ, ಮರ್ಯಾದ ಪುರುಷೋತ್ತಮ ಮಾನವನಾಗಿ ಜೀವನವನ್ನು ನಡೆಸಿ ವಿಶೇಷವಾದ ರೀತಿಯಲ್ಲಿ ಲೋಕದಲ್ಲಿ ಮರ್ಯಾದ ಪುರುಷೋತ್ತಮ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದು ಕಟ್ಟ ಕಡೆಯಲ್ಲಿ ಎಲ್ಲರನ್ನು ಕೂಡ ತನ್ನನ್ನು ನಂಬಿದಂತಹ ಭಕ್ತರನ್ನು, ಸೇವಕರನ್ನು ಎಲ್ಲರನ್ನು ಕೂಡ ಮೋಕ್ಷಕ್ಕೆ ಕರೆದುಕೊಂಡು ಹೋದಂತಹ ಮಹಾನುಭಾವ. ಅಂತಹ ಸ್ವಾಮಿಯ ಚರಿತೆ ಅದ್ಭುತವಾದಂತಹದ್ದು. ಶತಕೋಟಿ ಪ್ರವಿಸ್ತರವಾದಂತಹ ಶ್ರೀರಾಮಚಂದ್ರನ ಚರಿತೆ ರಾಮಾಯಣ ಏನಿದೆ, ಅಲ್ಲಿರುವಂತಹ ಒಂದೊಂದು ಅಕ್ಷರವನ್ನು ನಾವು ಜಪಿಸಿದರೂ ಕೂಡ ಸಾಕಂತೆ ಮಹಾಪಾತಕಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ದೂರವಾಗುವಂತಹದ್ದಾಗ್ತದೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ರಾಮನ ಅಯಣವಾದಂತಹ ಕಥೆ ಏನಿದೆ ಅದನ್ನು ಮೇಲಿಂದ ಮೇಲೆ ನಾವು ಕೇಳುತ್ತಾ ಕೃತಕೃತ್ಯರಾಗೋಣ, ನಮ್ಮೆಲ್ಲ ಪಾಪಗಳನ್ನು ದೂರ ಮಾಡಿಕೊಳ್ಳೋಣ. ಶ್ರೀರಾಮಚಂದ್ರನ ಕೃಪೆ ವ್ಯಕ್ತಿಯ ಮೇಲೆ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಯಾವ ದುಃಖವೂ ಕೂಡ ಅವನನ್ನು ಸಮೀಪಿಸುವುದಿಲ್ಲ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನ ಲಿಪ್ಯತೆ ಪಾಪೈ ಭುಕ್ತಿಂ ಮುಕ್ತಿಂ ಚ ವಿಂದತಿ. ರಾಮ ಎಂಬುದಾಗಿಯೋ ಅಥವಾ ರಾಮಭದ್ರ ಎಂಬುದಾಗಿಯೋ ರಾಮಚಂದ್ರ ಎಂಬುದಾಗಿಯೋ ಏನೋ ಒಂದು ರೀತಿಯಿಂದ ರಾಮನ ಸ್ಮರಣೆಯನ್ನು ಮಾಡ್ತಾ ಇದ್ದದ್ದು ಅಂತಾದರೆ ವ್ಯಕ್ತಿ ಪಾಪ ಅನ್ನುವಂತಹದ್ದು ಅವನನ್ನು ಲೇಪಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವನನ್ನು ಮುಟ್ಟುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಾಪ ವಿಮುಕ್ತನಾಗ್ತಾನೆ, ಇದ್ದ ಪಾಪಗಳೆಲ್ಲ ಹೋಗ್ತದೆ, ಉಳಿದಂಥ ಹೊಸದಾದ ಪಾಪ ಬರುವುದಿಲ್ಲ. ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಸ್ಥಿತಿ, ಅದು ಮುಕ್ತಿಯಲ್ಲಿ ಪಡೆಯತಕ್ಕಂತಹ ಸ್ಥಿತಿ. ಅಂತಹ ಮುಕ್ತಿಯನ್ನು ಅಂತಿಮದಲ್ಲಿ ಪಡಿತಾನೆ. ಇಲ್ಲಿ ವಿಶೇಷವಾದಂತಹ ಭುಕ್ತಿಯನ್ನು ಪಡೆಯತಕ್ಕಂಥವನಾಗ್ತಾನೆ. ಆ ಅಂಶವನ್ನು ತಿಳಿಸ್ತಾರೆ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನ ಲಿಪ್ಯತೆ ಪಾಪೈ ಭುಕ್ತಿ ಮುಕ್ತಿಂಚ ವಿಂದತಿ ಅಂತ. ಆದ್ದರಿಂದ ರಾಮನ ಮಂತ್ರ ಏನಿದೆ, ನಾಮಸ್ಮರಣೆ ಏನಿದೆ, ಎಲ್ಲ ಫಲಗಳನ್ನು ತಂದುಕೊಡತಕ್ಕಂತಹದ್ದಾಗಿದೆ. ಆ ರಾಮ ಕಲ್ಪವೃಕ್ಷಾಣಾಂ ವಿರಾಮ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮ ಶ್ರೀಮಾನ್ ಸನಃ ಪ್ರಭು. ಜ್ಞಾನಾದಿ ಸಂಪದ್ಯುಕ್ತನಾದಂತಹ ಶ್ರೀರಾಮ ನಮ್ಮೆಲ್ಲರ ಪ್ರಭುವಾಗಿದ್ದಾನೆ, ನಮ್ಮೆಲ್ಲರ ಸ್ವಾಮಿಯಾಗಿದ್ದಾನೆ, ಅಭಿರಾಮನಾಗಿದ್ದಾನೆ, ಎಲ್ಲ ಆಪತ್ತುಗಳನ್ನು ದೂರ ಮಾಡತಕ್ಕಂಥವನಾಗಿದ್ದಾನೆ. ಕಲ್ಪವೃಕ್ಷಗಳಿಗೆಲ್ಲ ತಾನು ಆಶ್ರಯವನ್ನು ನೀಡಿದಂತಹ ಉದ್ಯಾನವನ, ಅಂದರೆ ಅನೇಕ ಕಲ್ಪವೃಕ್ಷಗಳು ಅವನನ್ನು ಆಶ್ರಯಿಸಿದ್ದಾವೆ. ಆದ್ದರಿಂದ ಕಲ್ಪವೃಕ್ಷಗಳಿಗೆಲ್ಲ ಆರಾಮ ರೂಪದಲ್ಲಿರ್ತಕ್ಕಂತಹ ಉದ್ಯಾನವನದ ರೂಪದಲ್ಲಿರ್ತಕ್ಕಂತಹ ಶ್ರೀರಾಮ ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರೈಸುತ್ತಾನೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅಂತಹ ಅದ್ಭುತವಾದಂತಹ ಫಲಗಳನ್ನು ಲೋಕಕ್ಕೆ ನೀಡುತ್ತಾ ತಾನು ಅತ್ಯಂತ ಸುಂದರವಾದ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ, ಅವರು ಕೂಡ ಪಾಲ್ಗೊಂಡಿದ್ದಾರೆ, ಅದೃಶ್ಯ ರೂಪದಲ್ಲಿದ್ದಾರೆ. ದೃಶ್ಯ ರೂಪದಲ್ಲಿರ್ತಕ್ಕಂತಹ ಭಕ್ತರನ್ನು ನೋಡ್ತಾ ಇದ್ದೇವೆ. ಭಕ್ತರಲ್ಲಿಯೂ ಕೂಡ ವಿಶೇಷವಾದಂತಹ ಉತ್ಸಾಹವನ್ನು ತುಂಬುತ್ತಾ ಇದ್ದಾನೆ ಸ್ವಾಮಿ ಶ್ರೀರಾಮಚಂದ್ರ. ಹನುಮಂತ ದೇವರು ಕೂಡ ಈ ರೀತಿಯಾದಂತಹ ಅದ್ಭುತವಾದಂತಹ ವೈಭವೋಪೇತವಾದಂತಹ ಉತ್ಸವವನ್ನು ನೋಡುವ ಭಾಗ್ಯ ಇದು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ.
ರಾಮೋ ದಾಶರಥಿಶೂರೋ ಲಕ್ಷ್ಮಣಾನುಚರೋ ಬಲಿ ಕಾಕುತ್ಸಃ ಪುರುಷಃ ಪೂರ್ಣಃ ಕೌಸಲ್ಯೇಯೋ ರಘೂತ್ತಮಃ ಎಂಬುದಾಗಿ ರಾಮನನ್ನು ಸ್ಮರಿಸುತ್ತಾ ರಾಮನ ಮಹಿಮೆಗಳನ್ನು ತಿಳಿದುಕೊಳ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಗಿರಿಜನರ ನೃತ್ಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಯಾಕೆಂದರೆ ವನದಲ್ಲಿ ಇರತಕ್ಕಂಥವರು ವನದಲ್ಲಿ ವಾಸವನ್ನು ಮಾಡಿ ಅಲ್ಲಿರ್ತಕ್ಕಂತಹ ಭಕ್ತರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿರ್ತಕ್ಕಂತಹವನು ಶ್ರೀರಾಮ. ಹಾಗಾಗಿ ಆ ವನೇಚರರಾಗಿರತಕ್ಕಂತಹ ಮಹಿಳೆಯರು ಆ ವೇಷದಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತಹ ನೃತ್ಯವನ್ನು ಮಾಡುತ್ತಾ ಕಾಡಿನಲ್ಲಿ ನಡೆಸ್ತಕ್ಕಂತಹ ಆ ಹಾಡಿನ ನೃತ್ಯ ಅವುಗಳನ್ನು ಈ ನಾಡಿನಲ್ಲಿ ಸ್ವಾಮಿಯ ಮುಂಭಾಗದಲ್ಲಿ ಪ್ರದರ್ಶಿಸುತ್ತಾ ತಮ್ಮನ್ನು ತಾವು ಧನ್ಯರನ್ನಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನ ಸಫಲವಾಗ್ತಾ ಇರುವಂತಹದ್ದಾಗಿದೆ. ಸ್ವಾಮಿಯ ಕೃಪಾಪೂರ್ಣವಾದಂತಹ ದೃಷ್ಟಿ ಅವರೆಲ್ಲರ ಮೇಲೆ ಬೀಳುವಂತಹದ್ದಾಗಿದೆ. ನಮ್ಮೆಲ್ಲರನ್ನು ಕೂಡ ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಾ ವೇದಾಂತ ವೇದ್ಯೋ ಯಜ್ಞೇಶಃ ಪುರಾಣ ಪುರುಷೋತ್ತಮಃ ಜಾನಕೀ ವಲ್ಲಭ ಶ್ರೀಮಾನ್ ಅಪ್ರಮೇಯ ಪರಾಕ್ರಮನಾಗಿರ್ತಕ್ಕಂತಹ ಜ್ಞಾನಾದಿ ಸಂಪದ್ಯುಕ್ತನಾದ ಜಾನಕಿ ವಲ್ಲಭ ಪುರಾಣ ಪುರುಷೋತ್ತಮ ಯಜ್ಞೇಶ ವೇದಾಂತ ವೇದ್ಯನಾದಂತಹ ಶ್ರೀರಾಮಚಂದ್ರ ಸ್ವಾಮಿ ಹನುಮದ್ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾರೆ. ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಕುತ್ಸ್ಥಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾರಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾರಿಂ. ರಾವಣಾರಿಯಾದಂತಹ ರಘುಕುಲಕ್ಕೆ ತಿಲಕಪ್ರಾಯನಾದಂತಹ ಲೋಕಾಭಿರಾಮನಾದಂತಹ ರಾಮನನ್ನು ರಾಘವನನ್ನು ಭೂಯೋ ಭೂಯೋ ನಮಾಮಿ ಎಂಬುದಾಗಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ ರಾಮ. ಶ್ರೀರಾಮಚಂದ್ರ ನೀನೇ ನನಗೆ ಶರಣು ಆಗು ಶರಣಂ ಭವ ಎಂಬುದಾಗಿ ಆ ಸ್ವಾಮಿಯನ್ನೇ ನಾವೆಲ್ಲರೂ ಶರಣು ಹೊಂದುತ್ತಾ ಇದ್ದೇವೆ. ಶ್ರೀರಾಮಚಂದ್ರ ಚರಣೌ ಮನಸಾ ಸ್ಮರಾಮಿ. ಮನಸ್ಸಿನಿಂದ ಆ ಸ್ವಾಮಿಯ ಪಾದಪದ್ಮಗಳನ್ನೇ ಸ್ಮರಿಸೋಣ. ಶ್ರೀರಾಮಚಂದ್ರ ಚರಣೋ ವಚಸಾ ಗೃಣಾಮಿ. ಮಾತಿನಿಂದ ನಾವೇನಾದರೂ ವಿಷಯವಾಗಿ ತೆಗೆದುಕೊಂಡದ್ದು ಅಂತಾದರೆ ಅಲ್ಲೂ ಕೂಡ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನೇ ಅಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನೇ ಶಿರಸಾ ನಮಾಮಿ ಶಿರಬಾಗಿ ನಮಿಸೋಣ. ಶ್ರೀರಾಮಚಂದ್ರ ಚರಣೋ ಶಿರಸಾ ನಮಾಮಿ ಶ್ರೀರಾಮಚಂದ್ರ ಚರಣೋ ಶರಣಂ ಪ್ರಪದ್ಯೆ. ಸ್ವಾಮಿಯ ಪಾದಪದ್ಮಗಳನ್ನೇ ನಾವೆಲ್ಲರೂ ಕೂಡ ಶರಣು ಹೊಂದಿ ಕೃತಕೃತ್ಯರಾಗೋಣ. ಎಲ್ಲವೂ ಕೂಡ ಶ್ರೀರಾಮಚಂದ್ರನೇ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಸ್ವಾಮಿ ರಾಮೋ ಮತ್ಸಖ ರಾಮಚಂದ್ರ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು ನಾಣ್ಯಂ ಜಾನೆ ನೈವ ಜಾನೇ ನ ಜಾನೆ. ಈ ರೀತಿಯಾದಂತಹ ಭಾವದಿಂದ ಆ ರಾಮನಲ್ಲಿ ನಾವೆಲ್ಲರೂ ಕೂಡ ಪೂರ್ಣವಾದ ವಿಶ್ವಾಸದಿಂದ ಭಕ್ತಿಯನ್ನು ಮಾಡಿದ್ದು ಅಂತಾದರೆ ಆ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ರಕ್ಷತೀತ್ಯೇವ ವಿಶ್ವಾಸ. ಅಂತಹ ವಿಶ್ವಾಸವನ್ನು ನಾವು ಆ ಭಗವಂತನಲ್ಲಿ ಮಾಡಬೇಕಂತೆ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಅಂತಹ ರಾಮನನ್ನು ನಾವು ಶರಣು ಹೊಂದಿ ಕೃತಕೃತ್ಯರಾಗ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಧ್ಯಾನ ಎಂತಹ ಅದ್ಭುತವಾದ ವಿಷಯವನ್ನು ತಿಳಿಸ್ತಾ ಇದೆ.
ವಿಶೇಷವಾದ ಫಲವನ್ನು ನೀಡ್ತಾ ಇದೆ. ಆಪದಾಂ ಅಪಹರ್ತಾರಂ, ಎಲ್ಲ ಆಪತ್ತುಗಳನ್ನು ದೂರ ಮಾಡ್ತಕ್ಕಂಥವನು ಶ್ರೀರಾಮ. ಸರ್ವ ಸಂಪದಾಂ ದಾತಾರಂ, ಎಲ್ಲ ಸಂಪತ್ತುಗಳನ್ನು ಕೊಡತಕ್ಕಂಥವನು. ಲೋಕದಲ್ಲಿ ಬಹಳ ಸುಂದರನಾದಂಥವನು. ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೇಲಿಂದ ಮೇಲೆ ಆ ಸ್ವಾಮಿಯನ್ನು ನಮಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಭರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ರಾಮ ರಾಮ ಎಂಬುದಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದದ್ದು ಅಂತಾದರೆ ಈ ಸಂಸಾರ ಅನ್ನತಕ್ಕಂತಹ ಬೀಜ ಅದು ಭರ್ಜಿಸಲ್ಪಟ್ಟಂತಹ ಬೀಜವಾಗಿ ಬಿಡುತ್ತದೆ. ಪುನಃ ಸಂಸಾರ ಬರುವುದಿಲ್ಲ. ಶ್ರೀರಾಮಚಂದ್ರಾಯ ನಮಃ. రఘుపతి విజయములు వినుడిదే రఘుపతి విజయములు పనుపడి రాక్షస బాధలుడిగెను. వినుడిదే రఘుపతి విజయములు పనుబడి రాక్షస బాధలుడిగెను. వినుడిదే రఘుపతి విజయములు రాక్షస బాధలుడిగెను. వినుడిదే రఘుపతి విజయములు, వినుడిదే రఘుపతి విజయములు. ఉలగిరులదిరెను కుంభిని వడకెను ఇలా రాముడు రథమెక్కినను. ఉలగిరులదిరెను కుంభిని వడకెను ఇలా రాముడు రథమెక్కినను. కలగే వారిధులు కంపించే జగములు, కలగే వారిధులు కంపించే జగములు బలు విలు నమ్ములు వట్టినను. కలగే వారిధులు కంపించే జగములు బలు విలు నమ్ములు వట్టినను. వినుడిదే రఘుపతి విజయములు పనుపడి రాక్షస బాధలుడిగెను. వినుడిదే రఘుపతి విజయములు, వినుడిదే రఘుపతి విజయములు. పిడుగులు దొరిగెను పెనుగాలి విసరే తొడిబడి బాణము తొడిగినను. పిడుగులు దొరిగెను పెనుగాలి విసరే తొడిబడి బాణము తొడిగినను. ముడిబడి దిక్కులు మొక్కి దిగ్గజములు, ముడిబడి దిక్కులు మొక్కే దిగ్గజములు ఎడపక రావడు నేసినను. ముడిబడి దిక్కులు మొక్కే దిగ్గజములు ఎడపక రావడు నేసినను. వినుడిదే రఘుపతి విజయములు పనుపడి రాక్షస బాధలుడిగెను. వినుడిదే రఘుపతి విజయములు, వినుడిదే రఘుపతి విజయములు.
సృక్కే భూతములు తొక్కి అసురతల దుంచినను గక్కన శ్రీ వెంకటగిరి నిలువగ అక్కజమగు శుభమందరి కొదవే గక్కన శ్రీ వెంకటగిరి నిలువగ అక్కజమగు శుభమందరి కొదవే వినుడిదే రఘుపతి విజయములు పలుబడి రాక్షస బాధలుడిగెను వినుడిదే రఘుపతి విజయములు పలుబడి రాక్షస బాధలుడి. ಶ್ರೀರಾಮಚಂದ್ರ ಚರಣೌ ಮನಸಾ ಸ್ಮರಾಮಿ ಶ್ರೀರಾಮಚಂದ್ರ ಚರಣೌ ವಚಸಾ ಗೃಣಾಮಿ ಶ್ರೀರಾಮಚಂದ್ರ ಚರಣೌ ಶಿರಸಾ ನಮಾಮಿ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ ಎಂಬುದಾಗಿ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಶರಣು ಹೊಂದಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ನಾವು ಆ ರಾಮನ ನಾಮದ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ಸಂಸಾರ ಬೀಜ ಅನ್ನತಕ್ಕಂತಹದ್ದನ್ನು ನಾವು ಭರ್ಜನೆ ಮಾಡಿದಂತೆ ಅಂತ ಹೇಳ್ತಾರೆ. ಅಂದರೆ ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿದರೆ ಅದು ಮೊಳಕೆ ಹೊಡೆದು ಸಸಿಯಾಗುವಂತಹ ಸಹಜ ಸ್ವಭಾವವನ್ನು ಪಡೆದುಕೊಂಡಿರುತ್ತದೆ. ಅದನ್ನೇ ನಾವು ಬೀಜವನ್ನೇನಾದರೂ ಬಾಣಲೆಯಲ್ಲಿ ಹಾಕಿ ಹುರಿದದ್ದು ಅಂತಾದರೆ ಅದಾದ ನಂತರ ಆ ಬೀಜ ತನ್ನ ಆ ಉತ್ಪತ್ತಿ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಂತೆ, ಹಾಗೆ ಈ ಸಂಸಾರ ಅನ್ನತಕ್ಕಂತಹ ಬೀಜವನ್ನು ಭರ್ಜನೆ ಮಾಡಿದಂತೆ ಶ್ರೀರಾಮನ ನಾಮವನ್ನು ಉಚ್ಚರಿಸಿದ್ದು ಅಂತಾದರೆ ಅಂದರೆ ಮೋಕ್ಷ ಪ್ರಾಪ್ತಿಯಾಗ್ತದೆ, ಪುನಃ ಸಂಸಾರದಲ್ಲಿ ಬರಬೇಕಾಗಿಲ್ಲ ಅನ್ನುವ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಭರ್ಜನಂ ಭವ ಬೀಜಾನ ಅರ್ಜನಂ ಸುಖ ಸಂಪದಾಂ, ಸುಖ ಮತ್ತು ಸಂಪತ್ತುಗಳ ಅರ್ಜನೆ ಶ್ರೀರಾಮಚಂದ್ರನ ಸ್ಮರಣೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಮದೂತರನ್ನು ತರ್ಜನೆ ಮಾಡಿದಂತೆ, ದೂರ ಸರಿಸಿದಂತೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ತರ್ಜನಂ ಯಮದೂತಾನಾಂ, ಏನದು ರಾಮ ರಾಮೇತಿ ಗರ್ಜನಂ, ರಾಮ 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 ಅನ್ನುವಂತಹ ನಾಮಸ್ಮರಣೆ. ಆದ್ದರಿಂದ ನಾವೆಲ್ಲರೂ ರಾಮನಾಮವನ್ನು ಸ್ಮರಿಸುತ್ತಾ ವಿಶೇಷವಾಗಿ ಹನುಮಂತ ದೇವರನ್ನು ಆರಾಧಿಸುತ್ತಾ ಹನುಮದ್ವಾಹನವನ್ನು ಅಧಿರೋಹಿಸಿದಂತಹ ಶ್ರೀರಾಮಚಂದ್ರನಲ್ಲಿ ಮನಸ್ಸನ್ನು ಇರಿಸಿ ಕೃತಕೃತ್ಯರಾಗೋಣ. ರಾಮೋ ರಾಜಮಣಿ ಸದಾ ವಿಜಯತೆ, ರಾಮಂ ರಮೇಶಂ ಭಜೆ, ರಾಮೇಣಾಭಿಹತ ನಿಶಾಚರಚಮೂ, ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ, ರಾಮಸ್ಯ ದಾಸೋಸ್ಮ್ಯಹಂ, ರಾಮೇ ಚಿತ್ತಲಯ ಸದಾ ಭವತು ಮೇ, ಭೋ ರಾಮ ಮಾಮುದ್ಧರ. ಹೇ ಶ್ರೀರಾಮಚಂದ್ರ ಕೋದಂಡಪಾಣಿ, ಮಾಮುದ್ಧರ, ನನ್ನನ್ನು ಉದ್ಧರಿಸು, ನನ್ನನ್ನು ಮೇಲೆತ್ತು, ನನ್ನನ್ನು ಅನುಗ್ರಹಿಸು. ನಾನು ನಿನ್ನ ಭಕ್ತನಾಗಿದ್ದೇನೆ. ರಾಮಸ್ಯ ದಾಸೋಸ್ಮ್ಯಹಂ, ರಾಮನ ದಾಸನಾಗಿದ್ದೇನೆ. ಆದ್ದರಿಂದ ನಿನ್ನಲ್ಲಿಯೇ ನನ್ನ ಮನಸ್ಸು ಸರ್ವದಾ ಇರುವಂತೆ ಮಾಡು. ಆ ಕಾರ್ಯವು ಕೂಡ ನಿನ್ನದೇ. ನಿನ್ನನ್ನು ಮೀರಿಸಿದಂತಹ ಪರದೈವ ಮತ್ತೊಬ್ಬನಿಲ್ಲವೇ ಇಲ್ಲ. ರಾಮಾನ್ನಾಸ್ತಿ ಪರಾಯಣಂ. ಆದ್ದರಿಂದ ತಸ್ಮೈ ರಾಮಾಯ ತಸ್ಮೈ ನಮಃ. ರಾಮನಾದ ನಿನಗೆ ಅನಂತ ಅನಂತ ನಮಸ್ಕಾರಗಳು. ನೀನೋ ನಿಶಾಚರ ಸಮೂಹವನ್ನೇ ಕೊಂದು ಹಾಕಿದ್ದೀಯ. ರಾಮೇಣ ಅಭಿಹತ ನಿಶಾಚರ ಚಮೂಹು. ಅಂತಹ ಆ ಶ್ರೀರಾಮಚಂದ್ರನನ್ನು, ಸೀತಾಪತಿಯನ್ನು, ರಮೇಶನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಅವನೇ ಸರ್ವೋತ್ತಮನಾದಂತಹ ಸ್ವಾಮಿ, ಸರ್ವೋತ್ಕೃಷ್ಟನಾಗಿದ್ದಾನೆ. ಅವನೇ ರಾಜಮಣಿಯಾಗಿದ್ದಾನೆ. ರಾಮೋ ರಾಜಮಣಿ ಸದಾ ವಿಜಯತೆ. ಈ ಶ್ಲೋಕದಲ್ಲಿ ಈ ಅಂಶಗಳನ್ನೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ರಾಮನ ನಾಮ ಹೇ ವರಾನನೇ ಸಹಸ್ರನಾಮ ತತ್ತುಲ್ಯಂ, ವಿಷ್ಣು ಸಹಸ್ರನಾಮಕ್ಕೆ ಸರಿಸಮಾನವಾಗಿರತಕ್ಕಂತಹದ್ದು. 3 ಬಾರಿ ರಾಮ 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 ಅಂದರೆ ಸಾಕು ಅನ್ನುವ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇಂತಹ ಶ್ರೀರಾಮಚಂದ್ರನ
ವೈಭವೋಪೇತವಾದ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಹನುಮದ್ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾದಂತಹ ಕೋದಂಡರಾಮಸ್ವಾಮಿಯನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ, ಕೃತಕೃತ್ಯರಾಗ್ತಾ ಇದ್ದೇವೆ. ಆ ಹನುಮಂತ ವಾಹನವನ್ನು ಅಧಿರೋಹಿಸಿದಂತಹ ಶ್ರೀರಾಮಚಂದ್ರನಲ್ಲಿ ಅನಂತ ಅನಂತ ನಮನಗಳನ್ನು ಸಲ್ಲಿಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸಾರ್ವಭೌಮನಾಗಿದ್ದಾನೆ, ಚಕ್ರವರ್ತಿಯ ಮಗನಾಗಿದ್ದಾನೆ. ಇಂತಹ ಆ ಸ್ವಾಮಿಯನ್ನು ನಮಿಸುತ್ತಾ ಆಶ್ರಯಿಸುತ್ತಾ ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸಿಕೊಳ್ಳೋಣ. ಇದೊಂದು ಅದ್ಭುತವಾದಂತಹ ಅವಕಾಶ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಲೋಕಗಳು ಕೂಡ ಸುಖದಿಂದಿರಲಿ, ಸುಭಿಕ್ಷೆಯಿಂದಿರಲಿ. ನಿನ್ನ ಕೃಪಾಪೂರ್ಣವಾದಂತಹ ದೃಷ್ಟಿ ಸರ್ವದಾ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ. ಎಲ್ಲ ಪ್ರಜೆಗಳಿಗೆ ಸ್ವಸ್ತಿ ಅನ್ನುವಂತಹದ್ದಾಗಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ, ನ್ಯಾಯ ಮಾರ್ಗದಿಂದ ಅಧಿಕಾರಿಗಳು ನಮ್ಮೆಲ್ಲರ ಪಾಲನೆಯನ್ನು ಮಾಡಲಿ. ಮಹಿಂ ಮಹಿಷಾಃ ಗೋವುಗಳು, ಬ್ರಾಹ್ಮಣರು, ಸಜ್ಜನರು ಎಲ್ಲರೂ ಕೂಡ ಶುಭವನ್ನು ಪಡೆಯತಕ್ಕಂಥವರಾಗಲಿ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾಃ ಸಮಸ್ತ ಲೋಕಗಳು ಕೂಡ ಸುಖದಿಂದ ಶಾಂತಿಯಿಂದ ಇರುವಂತಹದ್ದಾಗಲಿ. ನಿನ್ನ ಆ ವಿಧವಾದಂತಹ ಕೃಪೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಆ ಸ್ವಾಮಿಯನ್ನು, ಜಗದೊಡೆಯನನ್ನ ಕೋದಂಡ ಪಾಣಿಯನ್ನು ಪ್ರಾರ್ಥಿಸೋಣ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ. ಸಮಯಕ್ಕೆ ಮಳೆಯಾಗಲಿ, ಭೂಮಿಯೇ ಸಸ್ಯಶಾಲಿನಿಯಾಗಿ ಸಸ್ಯಶ್ಯಾಮಳಲಾಗಿ ವಿರಾಜಿಸಲಿ. ಪೃಥ್ವಿ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತ, ಕ್ಷೋಭರಹಿತವಾದಂತಹ ದೇಶ ನಮ್ಮದಾಗಿರಲಿ. ಸಜ್ಜನಾ ಸಂತು ನಿರ್ಭಯಾ, ಸಜ್ಜನರು ಭಯರಹಿತರಾಗಿ ಜೀವನವನ್ನು ನಡೆಸಲಿ ಎಂಬುದಾಗಿ ಆ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸತಾಂ ಸದ್ಭಿಸ್ಸಂಗಃ ಕಥಮಪಿ ಹಿ ಪುಣ್ಯೇನ ಭವತಿ. ಸಜ್ಜನರ ಒಂದು ಸಮಾಗಮ ಅದು ಏನಾದರೂ ಪುಣ್ಯ ವಿಶೇಷ ಇದ್ದರೆ ಮಾತ್ರ ಸಾಧ್ಯವಂತೆ. ಇದು ನಮ್ಮೆಲ್ಲರ ಪುಣ್ಯ ವಿಶೇಷದ ಫಲವೇನೋ ಎಂಬುವಂತೆ ಅನೇಕ ವಿಧವಾದ ಸಜ್ಜನರನ್ನು ನಾವು ಈ ಉತ್ಸವದಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರಾಯ ನಮಃ. రాతిబతి మసేసిన రామచంద్ర నీ చేతిలో నిదాన నింతే శ్రీరామచంద్ర. రాతిబతి మసేసిన రామచంద్ర నీ చేతిలో నిదాన నింతే శ్రీరామచంద్ర.
ಶ್ರೀರಾಮಚಂದ್ರ 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 ಎಂಬುದಾಗಿ ಶ್ರೀರಾಮಚಂದ್ರನನ್ನು ಮೇಲಿಂದ ಮೇಲೆ ಸ್ಮರಿಸುತ್ತಾ ರಾಮನ ವಿಶೇಷವಾಗಿರತಕ್ಕಂತಹ ಕರುಣೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಡುತ್ತಾ ಕಲ್ಲನ್ನು ಕೂಡ ಹೆಣ್ಣನ್ನಾಗಿ ಮಾಡಿರತಕ್ಕಂಥವನು, ಎಲ್ಲ ಶಾಪ ವಿಮೋಚನೆಯನ್ನು ಮಾಡಿರತಕ್ಕಂಥವನು ನೀನು. ಶಬರಿ ನೀಡಿದಂತಹ ಎಂಜಿಲ ಹಣ್ಣನ್ನು ಸೇವಿಸಿರತಕ್ಕಂಥವನು, ಭಕ್ತರ ಮೇಲೆ ನಿನಗಿರತಕ್ಕಂತಹ ಪ್ರೀತಿಯನ್ನು ತೋರಿಸಿದಂತಹ ಮಹಾನುಭಾವ ಎಂಬುದಾಗಿ ಆ ರಾಮನನ್ನು, ರಾಮಚಂದ್ರನನ್ನು ಮೇಲಿಂದ ಮೇಲೆ ಸ್ಮರಿಸುತ್ತಾ ವಿಶೇಷವಾದ ರೀತಿಯಲ್ಲಿ ನಮ್ಮೆಲ್ಲರನ್ನು ಪ್ರಬೋಧಿಸುವ ರೀತಿಯಲ್ಲಿ ಹಾಡು ಬಂದಿತ್ತು. ಅದನ್ನೆಲ್ಲವನ್ನು ನಾವು ಕೇಳಿದ್ದೇವೆ. ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಶ್ರೀರಾಮಚಂದ್ರನ ವೈಭವೋಪೇತವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಇಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಶ್ರೀರಾಮಾರ್ಥ ವಿಭೀಷಣೋ ಯಮನಘೋ ರಕ್ಷೋ ಭಯಾದಾಗತಃ ಸುಗ್ರೀವಾನಯ ಪಾಲಯೇನ ಮಧುನಾ ಪೌಲಸ್ತ್ಯಮೇವಾಗತಂ ಇತ್ಯುಕ್ತ್ವಾ ಭಯಮಸ್ಯ ಸರ್ವವಿದಿತೋ ಯೋ ರಾಘವೋ ದತ್ತವಾನ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ನಾರಾಯಣೋ ಮೇ ಗತಿ. ಶ್ರೀರಾಮಚಂದ್ರ ಇದು ತಪ್ಪು ಮಾಡದೇ ಇರತಕ್ಕಂಥವನು, ನಿಷ್ಪಾಪಿಯಾದಂಥವನು. ವಿಭೀಷಣ ಇದೋ ಬಂದಿದ್ದಾನೆ, ರಾಕ್ಷಸ, ಆದರೆ ಬಂದದ್ದು ಭಯದಿಂದ ನನ್ನನ್ನು ಶರಣು ಹೊಂದಿ ಬಂದಿದ್ದಾನೆ. ಸುಗ್ರೀವ, ಹೋಗಿ ಕರೆದುಕೊಂಡು ಬಾ. ಆನೆಯ ಪಾಲಯ ಏನಂ, ಅವನನ್ನು ಕರೆದುಕೊಂಡು ಬಾ. ಅವನನ್ನು ಈಗಲೇ ಪೌಲಸ್ತ್ಯ ಬಂದಿದ್ದಾನೆ ಅಂತ ಅಂದುಕೋ, ಲಂಕಾಧಿಪತಿ ಬಂದಿದ್ದಾನೆ ಅಂತ ಅಂದುಕೋ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅಭಯವನ್ನು ನೀಡಿ ಆ ವಿಭೀಷಣನನ್ನು ಸಲುಹಿದಂತಹ ಮಹಾನುಭಾವ ಶ್ರೀರಾಮಚಂದ್ರ. ಈ ವಿಚಾರ ಸರ್ವವಿದಿತವಾದಂತಹದ್ದು. ಈ ರೀತಿಯಾದಂತಹ ಕರುಣೆಗೆ ಹೆಸರುವಾಸಿಯಾದಂತಹ ರಾಘವ ನಮ್ಮೆಲ್ಲರ ದುಃಖಗಳನ್ನು ದೂರ ಮಾಡತಕ್ಕಂತಹ ಸ್ವಾಮಿ ನಾರಾಯಣನಾಗಿದ್ದಾನೆ. ಅಂತಹ ಆ ನಾರಾಯಣನನ್ನು, ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಆಶ್ರಯಿಸೋಣ. ಯತ್ಪಾದಾಬ್ಜನಖೋದಕಂ ತ್ರಿಜಗತಾಂ ಪಾಪೌಘ ಸಂಶೋಷಣಂ ಯನ್ನಾಮಾಮೃತಪೂರಕಂ ಚ ತಪತಾಂ ಸಂಸಾರ ಸಂತಾಡನಂ ಪಾಷಾಣೋಪಿ ಯದಂಘ್ರಿ ಪದ್ಮರಜಸಾ ಶಾಪಾದಿಶರ್ಮೋಚಿತಃ ಆರ್ತತ್ರಾಣಪರಾಯಣಸ್ಸ ಭಗವಾನ್ ನಾರಾಯಣೋ ಮೇ ಗತಿ. ಆ ಭಗವಂತನ ಪಾದದ ಉಗುರಿನ ಮೂಲಕ ಹೊರಬಂದಿರತಕ್ಕಂತಹ ಉದಕ ಗಂಗೆ, ವಿಷ್ಣು ಪದೋದ್ಭವ. ಆ ಗಂಗೆ ತ್ರಿಜಗತಾಂ ಪಾಪೌಘ ಸಂಶೋಷಣಂ, 3 ಲೋಕದ ಪಾಪಗಳನ್ನು ದೂರ ಮಾಡತಕ್ಕಂಥವಳಾಗಿದ್ದಾಳೆ. ಆ ಸ್ವಾಮಿಯ ನಾಮ ಅಮೃತ
ನಾಮಾಮೃತ ಅನ್ನತಕ್ಕಂತಹದ್ದೇನಿದೆ ಅದನ್ನು ನಾವು ಜಪಿಸಿದ್ದು ಅಂತಾದರೆ, ತಪಸ್ಸು ಮಾಡಿದ್ದು ಅಂತಾದರೆ, ತಪಸ್ಸು ಮಾಡುವ ವ್ಯಕ್ತಿಗಳ ಸಂಸಾರವನ್ನೇ ದೂರ ಮಾಡುವಂತಹದ್ದಾಗ್ತದೆ, ಮೋಕ್ಷವನ್ನು ದಯಪಾಲಿಸುವಂತಹದ್ದಾಗ್ತದೆ. ಕಲ್ಲು ಕೂಡ ಆ ಸ್ವಾಮಿಯ ಪಾದದ ಧೂಳಿನ ಸ್ಪರ್ಶದಿಂದ, ಶಾಪದಿಂದ ವಿಮೋಚಿತವಾಗಿ ವಿಶೇಷವಾದಂತಹ ಅನುಗ್ರಹವನ್ನು ರಾಮನಿಂದ ಪಡೆದಂತಹದ್ದಾಗಿದೆ. ಈ ರೀತಿಯಾದ ಆರ್ತತ್ರಾಣಪರಾಯಣನಾದಂತಹ ಭಗವಂತ ನಾರಾಯಣ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೆ ರಕ್ಷಕನಾಗಿದ್ದಾನೆ ಎನ್ನುವಂತಹದ್ದನ್ನು ನಾವು ಸ್ಮರಿಸುತ್ತಾ, ಈ ವಿಶಿಷ್ಟವಾಗಿ ನಡೀತಾ ಇರತಕ್ಕಂತಹ ವೈಭವೋಪೇತವಾಗಿ ಆಚರಿಸಲ್ಪಡ್ತಾ ಇರತಕ್ಕಂತಹ ತಿರುಪತಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಯನ್ನಾಮಸ್ಮರಣಾದ್ವಿಷಾದ ಸಹಿತೋ ವಿಪ್ರಃ ಪುರಾಜಾಮಿಳಃ ಪ್ರಾಗಾನ್ಮುಕ್ತಿಮಶೋಷಿತ ಸುನಿಚಯಃ ಪಾಪೌಘದಾವಾನಲಾತ್ ಏತದ್ಭಾಗವತೋತ್ತಮಾನ ನೃಪತಿ ಪ್ರಾಪ್ತಾಂಬರೀಷಾರ್ಜುನ ಆರ್ತತ್ರಾಣಪರಾಯಣಃ ಸ ಭಗವಾನ್ ನಾರಾಯಣೋ ಮೇ ಗತಿ. ಎಲ್ಲರ ಆರ್ತಿಗಳನ್ನು ದುಃಖಗಳನ್ನು ದೂರ ಮಾಡತಕ್ಕಂತಹ ಆರ್ತತ್ರಾಣಪರಾಯಣನಾದಂಥವನು ಶ್ರೀರಾಮಚಂದ್ರ. ನಾಧೀತ ಶ್ರುತಯೋ ನ ಸತ್ಯಮತಯೋ. ಶ್ರೀರಾಮಚಂದ್ರಾಯ ನಮಃ. जगदाश्रय श्री रघुरामा, जगदाश्रय श्री रघुरामा, जगदाश्रय श्री रघुरामा, जगदाश्रय श्री रघुरामा, जगदोद्धारा सीतारामा, जगदोद्धार सीतारामा, जगदोद्धारा सीतारामा, जगदोद्धार सीतारामा, जगदाश्रय श्री रघुरामा, जगदाश्रय श्री रघुरामा. परम पावना पावन नामा, परम पावना पावन नामा, परम पावन पावन नामा, परम पावना पावन नामा, परम पावन पावन नामा. श्री राम भद्राचल रामा, श्री राम भद्राचल रामा, श्री राम भद्राचल रामा, श्री राम भद्राचल रामा. शरणं शरणं सीतारामा, शरणं शरणं सीतारामा, शरणं शरणं सीतारामा, शरणं शरणं सीतारामा. जगदाश्रय श्री रघुरामा, जगदाश्रय श्री रघुरामा, जगदाश्रय श्री रघुरामा, जगदाश्रय श्री रघुरामा, जगदोद्धारा सीतारामा,
जगदोद्धार सीताराम जगदोद्धार सीताराम जगदोद्धार सीताराम जगदाश्रय श्री रघुराम जगदाश्रय श्री रघुराम परम पावन पावन नाम परम पावन पावन नाम परम पावन पावन नाम परम पावन पावन नाम श्री राम भद्राचल राम श्रीराम भद्राचल राम श्री राम भद्राचल राम श्रीराम भद्राचल राम शरणं शरणं सीताराम शरणं शरणं सीताराम शरणं शरणं सीताराम शरणं शरणं सीताराम जगदाश्रय श्री रघुराम जगदाश्रय श्री रघुराम राम राम जय राजा राम 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 जय राजा राम 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 जय सीता राम 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 जय सीताराम राम राम जय राजा राम 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 जय राजा राम 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 जय सीता राम 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 जय सीताराम राम राम जय सीता राम 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 जय सीताराम राम राम जय राजा राम 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 भज रे श्रीरामं हे मानस भज रे रघुरामं भज रे श्रीरामं हे मानस भज रे